ಕಟ್ಟಡ. ಇಟ್ ಈಸ್ ಆಲ್ರೆಡಿ ಬಿಲ್ಟ್. ಆದ್ರೆ ಯಾಕೆ ಅದನ್ನ ಬಿಲ್ಡಿಂಗ್ ಅಂತ ಕರೀತಾ ಇದ್ದಾರೆ ಅಲ್ವಾ ಅಂತ. ಅದೇ ತರ ಇವತ್ತು ನೀವು ನನ್ನ ತಲೆಗೊಂದು ಹುಳ ಬಿಟ್ರಿ. ಅಂಡ್ ದಟ್ ವಾಸ್ ಅಬೌಟ್ ಡ್ರಿಂಕಿಂಗ್ ವಾಟರ್. ಕರೆಕ್ಟ್. ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ, ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ಓಕೆ ಸರ್, ಕೇಳಿದ್ರು ಡ್ರಿಂಕಿಂಗ್ ವಾಟರ್ ಅನ್ನೋ ಈ 2 ಪದಗಳು ಕರೆಕ್ಟ್ ಗ್ರಾಮ್ಯಾಟಿಕಲಿ ಅಂತ. ಕುಡಿಯುವ ನೀರು, ಡ್ರಿಂಕಿಂಗ್ ವಾಟರ್ ಅಂದ್ರೆ ಕರೆಕ್ಟ್ ಅಂತ ಅಂದೆ. ಕುಡಿಯುವ ನೀರು, ಎಸ್. ನಾಮಪದ ಯಾವುದು? ನೀರು. ನೀರು. ಕುಡಿಯುವ ಅನ್ನೋದು ಕ್ರಿಯಾಪದ. ಅಂದ್ರೆ ಒಂದು ಕ್ರಿಯಾಪದ ನಾಮಪದ ಮಾಡೋ ಕೆಲಸ ಹೇಳುತ್ತೆ. ಸೊ ಕುಡಿಯುವ ನೀರು ಅಂದ್ರೆ ನೀರು ಕುಡಿತಾ ಇರಬೇಕು ಅಲ್ವಾ? ಓಡುವ ಕುದುರೆ, ಹಾರುವ ಹಕ್ಕಿ. ಹಕ್ಕಿ ಹಾರ್ತಾ ಇದೆ, ಕುದುರೆ ಓಡ್ತಾ ಇದೆ. ಕುಡಿಯುವ ನೀರು ಅಂದ್ರೆ ನೀರು ಕುಡಿತಾ ಇದೆ ಅಂತ ತಾನೇ ಅರ್ಥ. ಡಾನ್ಸಿಂಗ್ ವುಮೆನ್ ಅಂದ್ರೆ ವುಮೆನ್ ಇಸ್ ಡಾನ್ಸಿಂಗ್ ಅಲ್ವಾ? ಸೊ ಹಾಗಾಗಿ ಯಾಕೆ ಕುಡಿಯುವ ನೀರು ಅಂತ ಹಾಕ್ತೀರ? ಕುಡಿಯಲ್ಪಡುವ ನೀರು ಅಂತ ಇರ್ಬೇಕಾಗಿತ್ತಾನೆ ಅಲ್ವಾ? ಇಟ್ ಇಸ್ ಪೋರ್ಟಬಲ್ ವಾಟರ್ ಅಲ್ವಾ? ವ್ಯಾಕರಣ ರೀತಿ ಅಲ್ಲ. ಕುಡಿಯುವ ನೀರು ಕರೆಕ್ಟೇ, ಡ್ರಿಂಕಿಂಗ್ ವಾಟರ್ ಕರೆಕ್ಟೇ. ಇಂಗ್ಲಿಷಲ್ಲಿ ಫಸ್ಟ್ ಹೇಳ್ತೀನಿ, ಜನಕ್ಕೆ ಅರ್ಥ ಆಗುತ್ತೆ, ಆಮೇಲೆ ಕನ್ನಡ ಹೇಳ್ತೀನಿ. ಇಂಗ್ಲಿಷಲ್ಲಿ ಗ್ರಾಮರ್ ಅಲ್ಲಿ ಒಂದಿದೆ, ಪಾರ್ಟಿಸಿಪಲ್ ಅಂತ. ಆಯ್ತಾ? ಪಾರ್ಟಿಸಿಪಲ್ ಅಲ್ಲಿ 3-4 ಬೇರೆ ಬೇರೆ ತರ ಇದೆ. ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಪಾರ್ಟಿಸಿಪಲ್ ಅನ್ನೋ ಅರ್ಥ ಏನಂದ್ರೆ ವರ್ಬಿಂದ ಡಿರೈವ್ ಆಗಿರೋ ಒಂದು ಶಬ್ದ, ಅದನ್ನ ನೀವು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಬಿಲ್ಡಿಂಗ್ ಹೇಳಿದ್ರಿ, ಬಿಲ್ಡ್ ಅನ್ನೋದು ವರ್ಬು. ಬಿಲ್ಡಿಂಗ್ ಒಂದು ಇಂಗ್ ಹಾಕಿ ಅದನ್ನ ನೌನು ಅಥವಾ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಬಿಲ್ಡಿಂಗ್ ಅನ್ನೋದು ಕ್ರಿಯಾಪದನೂ ಆಗ್ಬೋದು. ಹಿ ಈಸ್ ಬಿಲ್ಡಿಂಗ್ ಸಮಥಿಂಗ್ ಅಂದ್ರೆ ಅಲ್ಲಿ ಕ್ರಿಯಾಪದ. ಬಟ್ ಒಂದು ಕಟ್ಟಡ ನೋಡಿ ಬಿಲ್ಡಿಂಗ್ ಅಂತಂತು ಅಂತಂದ್ರೆ ಅದು ನಾಮಪದ ಆಯ್ತದು. ಸೊ ಅದಕ್ಕೆ ಪಾರ್ಟಿಸಿಪಲ್ ಅಂತ ಕರೀತಾರೆ. ಆಯ್ತಾ? ಸೊ ಡ್ರಿಂಕಿಂಗ್ ವಾಟರ್ ಅನ್ನೋದು ಒಂದು ಪಾರ್ಟಿಸಿಪಲ್. ಡ್ರಿಂಕ್ ಅನ್ನೋ ವರ್ಬಿಂದ ಬಂದಿರುವಂತದ್ದು ಡ್ರಿಂಕಿಂಗ್ ಅಂತ ಆಗಿದೆ. ಬಟ್ ಆ ಸಂದರ್ಭದಲ್ಲಿ ಇಟ್ ಇಸ್ ಅನ್ ಅಡ್ಜೆಕ್ಟಿವ್. ಇಟ್ ಇಸ್ ಅನ್ ಅಡ್ಜೆಕ್ಟಿವ್ ಟು ದ ನೌನ್ ಆಫ್ ವಾಟರ್. ಸೊ ವಾಟರ್ ಈಸ್ ನಾಟ್ ಡ್ರಿಂಕಿಂಗ್. ವಾಟರ್ ಕ್ಯಾನ್ ಬಿ ಡ್ರಂಕ್ ಅನ್ನೋ ಅರ್ಥ ಅಲ್ಲಿ. ಈ ಕನ್ನಡದಲ್ಲಿ ಹೇಳ್ತು ಅಂತಂದ್ರೆ ಅದಕ್ಕೆ ಕೃದಂತ ಅಂತ ಕರೀತಾರೆ. ವರ್ತಮಾನ ಕೃದಂತ, ಭೂತ ಕೃದಂತ ಅಂತ ಇದೆ. ಸೊ ಆ ವರ್ತಮಾನ ಕೃದಂತದಲ್ಲಿ ಕುಡಿಯುವ ನೀರು ಅನ್ನೋದು ಕರೆಕ್ಟು. ಅಲ್ಲಿ ಕುಡಿಯುವ ಅನ್ನೋದು ವಿಶೇಷಣ, ಅದು ಕ್ರಿಯಾಪದ ಅಲ್ಲ. ಸೊ ಹಾಗಾಗಿ ನೀರನ್ನ ಹೇಳುವಂಥ ಒಂದು ವಿಶೇಷಣ ಅದು. ಸೊ ಕುಡಿಯುವ ನೀರು ಅಂತಂದ್ರೆ ನೀರು ಕುಡಿಯೋಕೆ ಯೋಗ್ಯ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಡ್ರಿಂಕಿಂಗ್ ವಾಟರ್ ಕುಡಿಯೋ ನೀರು ಅನ್ನೋದು ಒಂದು ಹಂತಕ್ಕೆ ಸರಿ, ಅದನ್ನು ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ.